व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः। कामधेनुर्यथा पूर्वं सर्वाभीष्टफलप्रदा तथा खलु वादिराजश्रीपादोऽभीष्टदस्सतां दुर्वादिध्वान्तरवै सज्जनिन्दिवरेन्दवे श्रीराघवेन्द्रगुरवे नमः। कारुण्यसिन्धवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಸಮಸ್ತಗುರುಭ್ಯೋ ನಮಃ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಈ ಪರ್ವಕಾಲದಲ್ಲಿ ಶ್ರೀಮನ್ಮಧ್ವಮತದ ಹಿರಿಮೆ ಎಂಬ ವಿಚಾರದ ಅಲ್ಪ ತಿಳುವಳಿಕೆಯನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರಿವಾಯ ಗುರುಗಳ ಅನುಗ್ರಹದಿಂದ ಸರ್ವೋತ್ತಮನಾದ ಭಗವಂತನ ಅಪ್ರತಿಮ ದಾಸರಾದಂತಹ ಋಜುಗಳು, ಜೀವೋತ್ತಮರು, ವಾಯುದೇವನ ಮೂರನೇ ಅವತಾರರು ಹಾಗೂ ತತ್ವವಾದದ ಪ್ರವರ್ತಕರೂ ಆದಂತಹ ನಮ್ಮ ವಿಶ್ವಗುರುಗಳಾದಂತಹ ಮಧ್ವಾಚಾರ್ಯರು ಈ ವಿಶ್ವ ಕಂಡಂತಹ ಅಪ್ರತಿಮ ದಾರ್ಶನಿಕರು. ಶ್ರೀ ಭಗವಂತನಾದ ವೇದವ್ಯಾಸ ದೇವರ ಆದೇಶದಂತೆ ಅವರ ಬ್ರಹ್ಮಸೂತ್ರಗಳಿಗೆ ಆ ಮೊದಲು 21 ದುರ್ವಾದಿಗಳಿಂದ ರಚಿತವಾಗಿದ್ದಂತಹ ಅಪವ್ಯಾಖ್ಯಾನಗಳನ್ನು ಹಾಗೂ ಶ್ರೀಮನ್ ಮಹಾಭಾರತಾದಿ ಗ್ರಂಥಗಳಿಗೆ ರಚಿತವಾದಂತಹ ಅಪಾರವಾದಂತಹ ಅಪವ್ಯಾಖ್ಯಾನಗಳನ್ನು ಶ್ರೀಮನ್ ಮಧ್ವಾಚಾರ್ಯರು ಖಂಡಿಸಿ ಅವುಗಳ ಯಥಾರ್ಥ ಜ್ಞಾನವನ್ನು ತಮ್ಮ ಶ್ರೀ ಸರ್ವಮೂಲ ಗ್ರಂಥಗಳು ಎಂಬಂತಹ 39 ಗ್ರಂಥಗಳ ಮೂಲಕ ತತ್ವ ಜಿಜ್ಞಾಸುಗಳಿಗೆ ನೀಡಿ ವಿಶೇಷವಾಗಿ ಅನುಗ್ರಹಿಸಿದ್ದಾರೆ. ಇಂತಹ ವಿಶ್ವಗುರುಗಳಾದಂತಹ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ನಮ್ಮ ಮಂತ್ರಾಲಯ ಪ್ರಭುಗಳು, ಕಲಿಯುಗ ಕಲ್ಪವೃಕ್ಷ ಕಾಮಧೇನು ಸದೃಶರಾದಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಪೂರ್ವಾವತಾರರಾದಂತಹ ಕರ್ನಾಟಕ ವಿದ್ಯಾಸಿಂಹಾಸನಾಧೀಶ್ವರರೆಂದೇ ಪ್ರಸಿದ್ಧರಾದಂತಹ ಮುನಿತ್ರಯರಲ್ಲಿ ಒಬ್ಬರಾದಂತಹ ಶ್ರೀ ವ್ಯಾಸರಾಜರು ಹಾಗೂ ಅವರ ಗುರುಗಳಾದಂತಹ ಶ್ರೀಪಾದರಾಜರು ತಮ್ಮ ಪ್ರಮೇಯ ನವಮಾಲಿಕೆ ಎಂಬ ಕೃತಿಯಲ್ಲಿ ಶ್ರೀ ಮಧ್ವಮತದ ಸಾರವನ್ನು ಒಂದು ಶ್ಲೋಕದಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾರೆ. ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ ಭಿನ್ನಾಃ ಜೀವಗಣಾ ಹರೇರನುಚರಾಃ ನೀಚೋಚ್ಚ ಭಾವಂ ಗತಾಃ ಮುಕ್ತೈರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿಃ. ಇದರ ಸಾರ ಈ ರೀತಿಯಾಗಿದೆ. ಶ್ರೀಮನ್ ಮಧ್ವಮತದ ಸಿದ್ಧಾಂತವು ಈ ರೀತಿಯಾಗಿ ಮಾಡಲ್ಪಟ್ಟಿದೆ. ಭಗವಂತನಾದ ನಾರಾಯಣನೇ ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮನಾಗಿದ್ದಾನೆ. ಅಸ್ವತಂತ್ರವಾದಂತಹ ಈ ಜಗತ್ತು ಸತ್ಯವಾಗಿದೆ. ಜೀವರಿಗೆ, ಜಡ ಜೀವರಿಗೆ, ಜಡರಿಗೆ, ಜೀವ ದೇವರಿಗೆ ಹಾಗೂ ಜಡ ದೇವರಿಗೆ ಸದಾಕಾಲ ಭೇದವಿದೆ. ಲಕ್ಷ್ಮೀ ದೇವಿಯಿಂದ ಪ್ರಾರಂಭಿಸಿ ಬ್ರಹ್ಮಾದಿ ಸಕಲ ಜೀವರಾಶಿಗಳು ಅವರ ಯೋಗ್ಯತೆಗಳ ಅನುಸಾರಿಯಾಗಿ ತಾರತಮ್ಯೋಪೇತರಾಗಿ ಪರಮಾತ್ಮನ ಅಧೀನರಾಗಿದ್ದಾರೆ. ಮೋಕ್ಷವೆಂದರೆ ದೋಷರಹಿತವಾದಂತಹ ನಿತ್ಯಾನಂದದ ಅನುಭವವೇ ಆಗಿದೆ. ಪರಮಾತ್ಮನ ವಿಷಯಕವಾದಂತಹ ನಿರ್ಮಲವಾದ ಜ್ಞಾನದೊಂದಿಗೆ ಕೂಡಿದಂತಹ ಪ್ರೇಮ ಪ್ರಭಾವವೇ ಮೋಕ್ಷಕ್ಕೆ ಮುಖ್ಯ ಕಾರಣವಾಗಿದೆ. ಪ್ರಮಾಣಗಳೆಂದರೆ ಪ್ರತ್ಯಕ್ಷ, ಅನುಮಾನ ಹಾಗೂ ಆಗಮಗಳು. ಶ್ರೀಮನ್ನಾರಾಯಣನು ಆಗಮದಿಂದಲೇ ಮುಖ್ಯವಾಗಿ ತಿಳಿಯಲ್ಪಡುವನು. ಈ ರೀತಿಯಾದಂತಹ ಶ್ರೀಮನ್ ಮಧ್ವಮತದ ಹಿರಿಮೆಯನ್ನು ಪ್ರತಿನಿತ್ಯ ನಾವು ಚಿಂತಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಡೆಯುವಂತಹ, ಈ ದಾರಿಯಲ್ಲಿ ನಡೆಯುವಂತಹ ಅನುಗ್ರಹವನ್ನು ಹರಿವಾಯುಗಳು ನಮ್ಮೆಲ್ಲರ ಮೇಲೂ ಮಾಡಲಿ, ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಜ್ಞಾನ ಸೇವೆಯನ್ನು ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.